ಬ್ರೇಕ್ಫಾಸ್ಟ್ ಮಾಡಿದ್ರೆ ನಾ ಇಲ್ಲಿ ರಿಯಾಕ್ಷನ್ ಕೊಡು ಅಂದ್ರೆ ಮೀಟಿಂಗ್ ಆಗಿದೆ ಸರ್. ಮೀಟಿಂಗ್ ಅವ್ರು ಏನ್ ಮಾಡ್ತಾರ ಅವ್ರಿಗೆ ತಪ್ಪಿವೆ ಅಲ್ಲ ಇವು ಎಲ್ಲ ಇಲ್ಲ ನೋಡಿ ಅವ್ರು ಅಲ್ಲಿ ಮೀಟಿಂಗ್ ಮಾಡ್ಯಾರ ನಾ ಇಲ್ಲಿ ರಿಯಾಕ್ಷನ್ ಕೊಡು ಅಂದ್ರೆ ಹ್ಯಾಂಗ್ ಕೊಡಕ್ ಆಗ್ತದ ನೀವೇ ಹೇಳ್ರಿ ನೋಡಿ. ಮೀಟಿಂಗ್ ಅಲ್ಲಿ ಏನ್ ಚರ್ಚೆ ನಮ್ಮಲ್ಲಿ ಯಾವುದೇ ನನಗೇನ್ ಹೇಳಿ ಮಾಡ್ತಾರ ಅವ್ರಿಬ್ರು ಭಿನ್ನಾಭಿಪ್ರಾಯ ಇಲ್ಲ ಅಂತ ಇಲ್ಲ. ನಾನ್ ನಿಮಗ್ ಕೇಳ್ತೀನಿ, ಅವ್ರಿಬ್ರು ಮೀಟಿಂಗ್ ಮಾಡಿದ್ರೆ ಹೈಕಮಾಂಡ್ ಗೊತ್ತು, ಅವ್ರಿಗೆ ಗೊತ್ತು. ಅದನ್ನ ನಾನ್ ರಿಯಾಕ್ಷನ್ ಯಾಕೆ ಕೊಡ್ಬೇಕ್ರಿ? ನಮಗ್ ಕೇಳಿ ಮಾತಾಡೋದಿಲ್ಲ ಅವ್ರು ಏನು ಮಾತಾಡಿದ್ರೆ ಇಲ್ಲ ಅದು ಅವರಿಗೆ ವರಿಷ್ಠರಿಗೆ ಗೊತ್ತು. ದಯಮಾಡಿ ಅದ್ರ ಬಗ್ಗೆ ನಮಗೆ ರಿಯಾಕ್ಷನ್ ಕೇಳಬೇಡಿ. ನೋಡ್ರಿ, ಹೊಂದಾಣಿಕೆ ಆಗದೆ ಇದ್ರೆ ಪಕ್ಷ ಇರ್ತದಲ್ಲ, ಪಕ್ಷನಾಗ ಯಾರು ಬೇಕಾದವ್ರು ಎಲ್ಲರೂ ಹೊಂದಾಣಿಕೆ ಆಗೇ ಬದುಕ್ಬೇಕು. ನಾವು ಪಕ್ಷ ಬಿಟ್ಟು ಯಾರು ಅದೀವೇನು? ಪಕ್ಷದಕ್ಕಿಂತಲೂ ಯಾರೂ ದೊಡ್ಡವರಲ್ಲ. ನನ್ನ ಅಭಿಪ್ರಾಯ ವೈಯಕ್ತಿಕ ಇದು. ಮತ್ತಿನ್ನು ಅವರು ಪಕ್ಷದ ವಿಷಯದಲ್ಲಿ ಅವ್ರು ಏನು ನಿರ್ಣಯ, ಸೂಕ್ತ ನಿರ್ಣಯ ತಗೋಬೇಕು ಅವ್ರು ತಗೋತಾರಂತ ನಮ್ಗೆ ಆಸೆ ಅದ. ಸಿಎಂ ಕುರ್ಚಿಯ ಗೊಂದಲ ಮಧ್ಯೆ ಹಲವಾರು ನೋಡ್ರಿ, ಗೊಂದಲನೇ ಇಲ್ಲ. ಈಗ ಮೀಟಿಂಗ್ ಮಾಡಿಕೊಂಡು ಉಪಹಾರ ಇಬ್ರು ಕೂಡ ಸೇರಿಸಿಕೊಂಡು ನಾವು ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ದಾರೆ. ಆ ಒಗ್ಗಟ್ಟು ಪ್ರದರ್ಶನ ಮಾಡಿದ್ದಕ್ಕೆ ಒಂದು ಜವಾಬ್ದಾರಿತ ಸಚಿವರಾಗಿ ನೀವು ಏನು ಆಶೆ? ನಾನು ನೋಡ್ರಿ, ನನ್ಕಿಂತಲೂ ಹೆಚ್ಚು ಜವಾಬ್ದಾರಿ ಅವ್ರ ಮೇಲಿದೆ. ಅವರಿಬ್ರು ಪಕ್ಷನೂ ನಡೆಸಬೇಕು, ಸರ್ಕಾರವೂ ನಡೆಸಬೇಕು. ಮತ್ತು ಅವರು ವರಿಷ್ಠರು ಅವ್ರಿಗೆ ನಿರ್ದೇಶನ ಕೊಟ್ಟ ಮೇಲೆ ಅವ್ರು ಸೇರಿದ್ರೆ ಪಾಪ ಅವ್ರು ಏನು ಮಾತಾಡೋರು ನನಗೆ ಹೆಂಗೆ ಗೊತ್ತಾಗ್ತದ? ಅಲ್ಲಿನ ಅಲ್ಲಿ ಮಾತಾಡಕತ್ತಾರ, ನೀವು ಇಲ್ಲಿ ನನಗೆ ಹಿಡ್ಕೊಂಡು ನಿಂತೀರಿ. ಮುಗುತ್ತಾ? ಬಹಳ ಚಲೋ ಆಯ್ತು. ಭಿನ್ನಾಭಿಪ್ರಾಯ ಇಲ್ಲ ಅಂತ ಹೇಳಿದಾರೆ ಸರ್. ಮತ್ತೆ ಇದಕ್ಕಿಂತ ಏನ್ ಜಾಸ್ತಿ ಬೇಕು ನಿಮಗ? ಈಗ ಕ್ಲೋಸ್ ಮಾಡ್ರಲ್ಲ ಲಘು ಹೋಗಿದ್ದನ್ನ. ಈ ನೋಡ್ರಿ, ಯಾಕೆ CLP ಬೇಕ್ರಿ? ಪಕ್ಷದ ವರಿಷ್ಠರಿದ್ದಾಗ CLP ಆಗ್ಬೇಕು ಏನಂತ? CLP ಅಲ್ಲಿ ಮಾತನಾಡಿ ಶಾಸಕರು ಒಮ್ಮತನ ತಗೊಳ್ಳಿ. ಅವ್ರು ಹೇಳಿದ್ರೆ ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ. ನನಗೆ ಗೊತ್ತಿರೋ ಮಟ್ಟಿಗೆ ಫಸ್ಟ್ ಪಕ್ಷ ಏನು ಆದೇಶ ಮಾಡ್ತದೆ, ಅದರ ನಂತರ CLP. ಪಕ್ಷದ ಆದೇಶನೂ ನಾವು ನೋಡಬೇಕಾಗ್ತದೆ. ವೈಯಕ್ತಿಕ ಅಭಿಪ್ರಾಯನೂ ಅವ್ರದ್ದೆಲ್ಲರದು ಕೇಳಿಕೊಂಡು ಏನು ನಿರ್ಣಯ ಸೂಕ್ತ ಆಗ್ತದೆ ಪಕ್ಷದ ಹಿತದೃಷ್ಟಿಯಿಂದ ಅದನ್ನು ಮಾಡೇ ಮಾಡ್ತಾರೆ. ಅವರು ವರಿಷ್ಠರು ಮಾಡ್ತಾರೆ, ಮುಖ್ಯಮಂತ್ರಿನೂ ಮಾಡ್ತಾರೆ, ಉಪಮುಖ್ಯಮಂತ್ರಿನೂ ಮಾಡ್ತಾರೆ. ಈ ಸಿಎಂ ಕುರ್ಚಿ ಗದ್ದಲದೊಳಗಡೆ ಸಚಿವ ಸ್ಥಾನ ನೀಡೋದು ಏನು ಚಿಂತನೆ? ನೀವಿನ್ನ ಅದನ್ನ ಬಗೆಹರಿಸ್ಕೊಂಡ್ ಬನ್ರಿ, ಆಮೇಲೆ ಅದನ್ನ ಮಾತಾಡೋಣ. ಬ್ರೇಕ್ಫಾಸ್ಟ್ ಮಾಡಿದ್ರೆ ನಾ ಇಲ್ಲಿ ರಿಯಾಕ್ಷನ್ ಕೊಡು ಅಂದ್ರೆ ಮೀಟಿಂಗ್ ಆಗಿದೆ ಸರ್. ಮೀಟಿಂಗ್ ಅವ್ರು ಏನ್ ಮಾಡ್ತಾರ ಅವ್ರಿಗೆ ತಪ್ಪಿವೆ ಅಲ್ಲ ಇವು ಎಲ್ಲ ಇಲ್ಲ ನೋಡಿ. ಅವ್ರು ಅಲ್ಲಿ ಮೀಟಿಂಗ್ ಮಾಡ್ಯಾರ, ನಾ ಇಲ್ಲಿ ರಿಯಾಕ್ಷನ್ ಕೊಡು ಅಂದ್ರೆ ಹ್ಯಾಂಗ್ ಕೊಡಕ್ ಆಗ್ತದ ನೀವೇ ಹೇಳ್ರಿ ನೋಡಿ. ಮೀಟಿಂಗ್ ಅಲ್ಲಿ ಏನ್ ಚರ್ಚೆ ನಮ್ಮಲ್ಲಿ ಯಾವುದೇ ನನಗೇನ್ ಹೇಳಿ ಮಾಡ್ತಾರ ಅವ್ರಿಬ್ರು ಭಿನ್ನಾಭಿಪ್ರಾಯ ಇಲ್ಲ ಅಂತ ಇಲ್ಲ. ನಾನ್ ನಿಮಗ್ ಕೇಳ್ತೀನಿ, ಅವ್ರಿಬ್ರು ಮೀಟಿಂಗ್ ಮಾಡಿದ್ರೆ ಹೈಕಮಾಂಡ್ ಗೊತ್ತು, ಅವ್ರಿಗೆ ಗೊತ್ತು. ಅದನ್ನ ನಾನ್ ರಿಯಾಕ್ಷನ್ ಯಾಕೆ ಕೊಡ್ಬೇಕ್ರಿ? ನಮಗ್ ಕೇಳಿ ಮಾತಾಡೋದಿಲ್ಲ ಅವ್ರು ಏನು ಮಾತಾಡಿದ್ರೆ. ಇಲ್ಲ ಅದು ಅವರಿಗೆ ವರಿಷ್ಠರಿಗೆ ಗೊತ್ತು. ದಯಮಾಡಿ ಅದ್ರ ಬಗ್ಗೆ ನಮಗೆ ರಿಯಾಕ್ಷನ್ ಕೇಳಬೇಡಿ. ನೋಡ್ರಿ, ಹೊಂದಾಣಿಕೆ ಆಗದೆ ಇದ್ರೆ ಪಕ್ಷ ಇರ್ತದಲ್ಲ, ಪಕ್ಷನಾಗ ಯಾರು ಬೇಕಾದವ್ರು ಎಲ್ಲರೂ ಹೊಂದಾಣಿಕೆ ಆಗೇ ಬದುಕ್ಬೇಕು. ನಾವು ಪಕ್ಷ ಬಿಟ್ಟು ಯಾರು ಅದೀವೇನು? ಪಕ್ಷದಕ್ಕಿಂತಲೂ ಯಾರೂ ದೊಡ್ಡವರಲ್ಲ. ನನ್ನ ಅಭಿಪ್ರಾಯ ವೈಯಕ್ತಿಕ ಇದು. ಮತ್ತಿನ್ನು ಅವರು ಪಕ್ಷದ ವಿಷಯದಲ್ಲಿ ಅವ್ರು ಏನು ನಿರ್ಣಯ, ಸೂಕ್ತ ನಿರ್ಣಯ ತಗೋಬೇಕು ಅವ್ರು ತಗೋತಾರಂತ ನಮ್ಗೆ ಆಸೆ ಅದ. ಸಿಎಂ ಕುರ್ಚಿಯ ಗೊಂದಲ ಮಧ್ಯೆ ಹಲವಾರು ನೋಡ್ರಿ, ಗೊಂದಲನೇ ಇಲ್ಲ. ಈಗ ಮೀಟಿಂಗ್ ಮಾಡಿಕೊಂಡು ಉಪಹಾರ ಇಬ್ರು ಕೂಡ ಸೇರಿಸಿಕೊಂಡು ನಾವು ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ದಾರೆ. ಆ ಒಗ್ಗಟ್ಟು ಪ್ರದರ್ಶನ ಮಾಡಿದ್ದಕ್ಕೆ ಒಂದು ಜವಾಬ್ದಾರಿತ ಸಚಿವರಾಗಿ ನೀವು ಏನು ಆಶೆ? ನಾನು ನೋಡ್ರಿ, ನನ್ಕಿಂತಲೂ ಹೆಚ್ಚು ಜವಾಬ್ದಾರಿ ಅವ್ರ ಮೇಲಿದೆ. ಅವರಿಬ್ರು ಪಕ್ಷನೂ ನಡೆಸಬೇಕು, ಸರ್ಕಾರವೂ ನಡೆಸಬೇಕು. ಮತ್ತು ಅವರು ವರಿಷ್ಠರು ಅವ್ರಿಗೆ ನಿರ್ದೇಶನ ಕೊಟ್ಟ ಮೇಲೆ ಅವ್ರು ಸೇರಿದ್ರೆ ಪಾಪ ಅವ್ರು ಏನು ಮಾತಾಡೋರು ನನಗೆ ಹೆಂಗೆ ಗೊತ್ತಾಗ್ತದ? ಅಲ್ಲಿನ ಅಲ್ಲಿ ಮಾತಾಡಕತ್ತಾರ, ನೀವು ಇಲ್ಲಿ ನನಗೆ ಹಿಡ್ಕೊಂಡು ನಿಂತೀರಿ. ಮುಗುತ್ತಾ? ಬಹಳ ಚಲೋ ಆಯ್ತು. ಭಿನ್ನಾಭಿಪ್ರಾಯ ಇಲ್ಲ ಅಂತ ಹೇಳಿದಾರೆ ಸರ್. ಮತ್ತೆ ಇದಕ್ಕಿಂತ ಏನ್ ಜಾಸ್ತಿ ಬೇಕು ನಿಮಗ? ಈಗ ಕ್ಲೋಸ್ ಮಾಡ್ರಲ್ಲ ಲಘು ಹೋಗಿದ್ದನ್ನ. ಈ ನೋಡ್ರಿ, ಯಾಕೆ CLP ಬೇಕ್ರಿ? ಪಕ್ಷದ ವರಿಷ್ಠರಿದ್ದಾಗ CLP ಆಗ್ಬೇಕು ಏನಂತ? CLP ಅಲ್ಲಿ ಮಾತನಾಡಿ ಶಾಸಕರು ಒಮ್ಮತನ ತಗೊಳ್ಳಿ. ಅವ್ರು ಹೇಳಿದ್ರೆ ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ. ನನಗೆ ಗೊತ್ತಿರೋ ಮಟ್ಟಿಗೆ ಫಸ್ಟ್ ಪಕ್ಷ ಏನು ಆದೇಶ ಮಾಡ್ತದೆ, ಅದರ ನಂತರ CLP. ಪಕ್ಷದ ಆದೇಶನೂ ನಾವು ನೋಡಬೇಕಾಗ್ತದೆ. ವೈಯಕ್ತಿಕ ಅಭಿಪ್ರಾಯನೂ ಅವ್ರದ್ದೆಲ್ಲರದು ಕೇಳಿಕೊಂಡು ಏನು ನಿರ್ಣಯ ಸೂಕ್ತ ಆಗ್ತದೆ ಪಕ್ಷದ ಹಿತದೃಷ್ಟಿಯಿಂದ ಅದನ್ನು ಮಾಡೇ ಮಾಡ್ತಾರೆ. ಅವರು ವರಿಷ್ಠರು ಮಾಡ್ತಾರೆ, ಮುಖ್ಯಮಂತ್ರಿನೂ ಮಾಡ್ತಾರೆ, ಉಪಮುಖ್ಯಮಂತ್ರಿನೂ ಮಾಡ್ತಾರೆ.
ಸಿಎಂ ಕುರ್ಚಿ ಗದ್ದಲದೊಳಗಡೆ ಸಚಿವ ಸ್ಥಾನ ನೀಡೋದು ಏನು ಚಿಂತನೆ ನೀವಿನ್ನ ಅದನ್ನ ಬಗೆಹರಿಸ್ಕೊಂಡ್ ಬನ್ರಿ, ಆಮೇಲೆ ಅದನ್ನ ಮಾತಾಡೋಣ. ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ, ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ, ಸೈನಿಕ್ ಸ್ಕೂಲ್, ಫಸ್ಟ್ ಗೇಟ್, ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.